Hi everyone, welcome to my channel once again. I'm Ravi Kumar. ಸೊ ನಿಮಗೆಲ್ಲ ಗೊತ್ತೇ ಇದೆ ನಾವೀಗ 4 ಇಯರ್ ಸೀರೀಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇದ್ರಿ. 4 ಇಯರ್ ಸೀರೀಸ್ ಅಲ್ಲಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗ್ತಾ ಇದ್ರಿ. ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಹೇಳಿ. ಸೊ ಇದು ಕ್ಲೋಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಸೊ ಕ್ಲೋಸ್ ಇಂಟರ್ವಲ್ ಬಿಟ್ವೀನ್ ದ -π ಟು +π. ಓಕೆನಾ? ಸೊ ವೆರಿ ಸಿಂಪಲ್ ಪ್ರಾಬ್ಲಮ್ ಇದು ಕೂಡ. ನಾನು ಹೇಳೋದು ಪ್ರತಿ ಪ್ರಾಬ್ಲಮ್ ಈ ತರ ಹೇಳ್ತೀನಿ. ಸೊ ಹೇಳೋದ್ರಿಂದ ನೀವು ಅದು ಅರ್ಥ ಮಾಡ್ಕೋಬೇಕು ಅದು ಯಾವ ಲೆವೆಲ್ ಸಿಂಪ್ಲಿಸಿಟಿ ಇರುತ್ತೆ ಅಂತೇಳಿ. ಓಕೆನಾ? ಸೊ ನೀವು ಸಿಂಪಲ್ ಅನ್ಕೊಂಡ್ರೆ ಸಿಂಪಲ್ ಆಗಿರುತ್ತೆ, ಕಷ್ಟ ಅಂದ್ರೆ ಕಷ್ಟವಾಗೇ ಇರುತ್ತೆ. ಈಗ ನಾವು ಸೊಲ್ಯೂಷನ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಎಲ್ಲ ಪ್ರಾಬ್ಲಮ್ ಚೆಕ್ ಮಾಡ್ದಂಗೆ ಇದು ಕೂಡ ಚೆಕ್ ಮಾಡ್ಬೇಕು ಅಂತ ಚೆಕ್ ಮಾಡಕ್ಕೂ ದ ಫಂಕ್ಷನ್ ಈಸ್ ಗಿವನ್ ಆಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೊ ನಾವು ಫಸ್ಟ್ ಚೇಂಜ್ ಎಕ್ಸ್ ಟು -x. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾಕೆ ನಾನು ಇದನ್ನು ಚೇಂಜ್ ಮಾಡಬೇಕು ಅಂತ. ಎಫ್ ಆಫ್ -x ಆಯಿತು. -x ಕಾಸ್ ಆಫ್ ದಿ ವ್ಯಾಲ್ಯೂ -x ಬರುತ್ತೆ. ಸೊ ನಮ್ಗೆ ಗೊತ್ತಿದೆ ಫಾರ್ಮುಲಾ. ಏನು ಫಾರ್ಮುಲಾ ಅಪ್ಪ ಅಂದರೆ ಯಾವುದೇ ಒಂದು ಕಾಸ್ ಆಫ್ ದಿ ವ್ಯಾಲ್ಯೂ -θ ಅಂತ ಇದ್ರೆ ಅದು ಪ್ಲಸ್ ಕಾಸ್ θ ಅಂತಾನೆ ಆಗುತ್ತೆ. ಇದು ಕಾಸ್ θ ಸ್ಪೆಷಾಲಿಟಿ. ಓಕೆನಾ? ಹಾಗಾದ್ರೆ ನಿಮ್ಗೆ ಸಿಗುವಂತ ವ್ಯಾಲ್ಯೂ ಏನಾಗುತ್ತೆ, ಇದು ದಿಸ್ ವಿಲ್ ಬಿಕಮ್ -x ಇಂಟು ಕಾಸ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇದ್ರ ಅರ್ಥ ಏನು? ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ ಎಫ್ ಆಫ್ ದಿ ವ್ಯಾಲ್ಯೂ ಎಕ್ಸ್. ಯಾಕೆ ನೋಡಿ, ಎಫ್ ಆಫ್ ಎಕ್ಸ್ ಇರೋದು ಎಕ್ಸ್ ಇಂಟು ಕಾಸ್ ಎಕ್ಸ್, ಅದಕ್ಕೆ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಬರ್ತೀನಿ. ಇಲ್ಲಿರುವಂತದ್ದೇನು ಎಫ್ ಆಫ್ -x. ಕರೆಕ್ಟಾ? ಅಂದ್ರೆ ನಮ್ಗೆ ಅರ್ಥ ಏನು? ಸೊ ವಿ ಹವ್ ಸೀನ್ ದಟ್ ದೀಸ್ ಟು ಆರ್ ಈಕ್ವಲ್. ಇವೆರಡು ಈಕ್ವಲ್ ಆದ ಏನಂತ ಅರ್ಥ? ದ ಗಿವನ್ ಫಂಕ್ಷನ್ ಇಸ್ ಎ ಆಡ್ ಫಂಕ್ಷನ್. ನಮ್ಗೆ ಗೊತ್ತಿದೆ. ಸೊ ಯು ಕ್ಯಾನ್ ಸಿ ದಟ್ ಇಟ್ ಈಸ್ ಎ ಆಡ್ ಫಂಕ್ಷನ್. ಇಟ್ ಈಸ್ ಎ ಆಡ್ ಫಂಕ್ಷನ್. ಸೊ ಯಾವಾಗ ಆಡ್ ಫಂಕ್ಷನ್ ಆಗುತ್ತೋ ಅದರ ಮೀನಿಂಗ್ ಏನು? ಸೊ ವಿ ನೋ ದಟ್ ಯಾವಾಗ ಆಡ್ ಫಂಕ್ಷನ್ ಆಗುತ್ತೋ ಎ ನಾಟ್ ವ್ಯಾಲ್ಯೂ 0 ಆಗುತ್ತೆ, ಎ ಎನ್ ವ್ಯಾಲ್ಯೂ 0 ಆಗುತ್ತೆ. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಎನ್. ಸೊ ಹಾಗಾದ್ರೆ ಫಸ್ಟ್ ಆಫ್ ಆಲ್ ಏನ್ ಮಾಡೋಣ, ಫಸ್ಟ್ ಫಾರ್ಮುಲಾ ಬರೋಣ. ದ ರಿಕ್ವೈರ್ಡ್ 4 ಇಯರ್ ಸೀರೀಸ್, ನಾನು ಪ್ರತಿ ಸತಿ 4 ಇಯರ್ ಸೀರೀಸ್ ನ ಫಾರ್ಮುಲಾ ಬರೀತಾನೆ ಇದೀನಿ, ನೀವು ಕೂಡ ಬರಲೇಬೇಕು. ದೇರ್ ಫಾರ್ ದ ರಿಕ್ವೈರ್ಡ್ 4 ಇಯರ್ ಸೀರೀಸ್ ಎಫ್ ಆಫ್ ಎಕ್ಸ್ ಇಸ್ ಡಿಫೈನ್ಡ್ ಆಸ್ ವಾಟ್? ಎ ನಾಟ್ ಬೈ 2 ಪ್ಲಸ್ ಸಿಗ್ಮಾ ಎ ಎನ್ plus sigma bn. You can read this one as summation also. An of the value cos nx, bn of the value sin of the value nx. So n ranging from 1 to infinity, n ranging from 1 to infinity. So let us call this equation number 1. ನಮಗೆ ಫೈನಲ್ ಸಬ್ಸ್ಟಿಟ್ಯೂಟ್ ಮಾಡಕ್ ಬೇಕಾಗುತ್ತೆ. ಇದನ್ನ ಸ್ವಲ್ಪ ದೂರ ಬರ್ದಿದ್ದೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರೆ ಏನ್ ಅಬ್ಸರ್ವ್ ಮಾಡ್ತಿದ್ರಪ್ಪ ಅಂತಂದ್ರೆ ಎ ಎನ್ ಮತ್ತೆ ಬಿ ಎನ್. ಬಟ್ ವಿ ನೋ ದಟ್ ಆಲ್ರೆಡಿ ವಾಟ್ ವಿ ನೋ ಎ ನಾಟ್ ಮತ್ತೆ ಎ ಎನ್ 0 ಆಗುತ್ತೆ. ಐ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಒನ್ಲಿ ಬಿ ಎನ್. ನಾನು ಹಾಗಾದ್ರೆ ಏನ್ ವ್ಯಾಲ್ಯೂ ಕಂಡುಹಿಡಿಬೇಕು? ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಎನ್. ಹಾಗಾದ್ರೆ ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಬಿ ಎನ್? ಸಿನ್ಸ್ ಇಟ್ ಇಸ್ ಎ ಆಡ್ ಫಂಕ್ಷನ್, ವಿ ನೋ ದಟ್ ಫಾರ್ಮುಲಾ ಇಸ್ ಗಿವನ್ ಬೈ 2 by pi 0 to pi ಎಫ್ ಆಫ್ ಎಕ್ಸ್ ಇಂಟು ಸೊ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್. ನೆನ್ಪಿಟ್ಕೊಳ್ಳಿ, ಆಡ್ ಫಂಕ್ಷನ್ ಅಂತ ಬಂದಾಗ ನಮ್ಗೆ ಸೈನ್ ಎನ್ ಎಕ್ಸ್ ಇರೋದು ಮಾತ್ರ ಕಂಡುಹಿಡಿತೀರಿ. ಕಾಸು ಮತ್ತೆ ಏನಾಟ್ ಏನಾಗುತ್ತೆ 0 ಆಗುತ್ತೆ. ಹಾಗಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. ಏನ್ ಸಬ್ಸ್ಟಿಟ್ಯೂಟ್ ಮಾಡೋಣ? ಸೊ ಬಿ ಎನ್ ಇಸ್ ಈಕ್ವಲ್ ಟು, ಸೊ ಬಿ ಎನ್ ಇಸ್ ಈಕ್ವಲ್ ಟು 2 by pi. ದಯವಿಟ್ಟು ನೀವು ಅರ್ಥ ಆಗ್ತಿದೆ ಅಂತ ನನ್ಗೊಂದು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಇದು ಸ್ವಲ್ಪ ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಬರೆಯೋದು ಸ್ವಲ್ಪ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಅಂತ ನಂಗೆ ಡೌಟ್ ಇರುತ್ತೆ. ಸೊ ಈಗ ನಾವೇನ್ ಮಾಡೋಣ, ಎಫ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು 0 ಟು ಪೈ. ಎಫ್ ಆಫ್ ಎಕ್ಸ್ ಕೊಟ್ಟಿರೋದೇನು ನಮ್ಗೆ ಆಕ್ಚುಲಿ ವಿ ಹಾವ್ ಗಿವನ್ ವಿತ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಕರೆಕ್ಟಾ? ಎಕ್ಸ್ ಇಂಟು ಕಾಸ್ ಎಕ್ಸ್. ಇಲ್ಲಿರೋದೇನಿದೆ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಇದೆ. ಸೊ ಈಗ ನೀವು ಅಬ್ಸರ್ವ್ ಮಾಡಬೇಕು, ಇಂಟೆಗ್ರಲ್ ಆಫ್ 3 ಫಂಕ್ಷನ್ಸ್ ಇದೆ. ಯಾವ 3 ಫಂಕ್ಷನ್? ಎಕ್ಸ್ ಇಂಟು ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಬಟ್ ಅದನ್ನ ನಾವು 2 ಫಂಕ್ಷನ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಹೆಂಗ್ ಸರ್ ಮಾಡಬಹುದು? ಫಾರ್ ದಟ್ ಒನ್ ವಿ ಹ್ಯಾವ್ ಟು ಯೂಸ್ ಅನದರ್ ಫಾರ್ಮುಲಾ ಫ್ರಮ್ ಟ್ರಿಗ್ನಾಮೆಟ್ರಿ, ಕಾಸ್ ಎ ಇಂಟು ಸೈನ್ ಬಿ. ಕಾಸ್ ಎ ಇಂಟು ಸೈನ್ ಬಿ ಏನ್ ಕೊಡುತ್ತೆ? 1/2 ಇಂಟು ಸೈನ್ ಆಫ್ ದಿ ಫಂಕ್ಷನ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ದಿ ಫಂಕ್ಷನ್ ಎ ಮೈನಸ್ ಬಿ. So this is what the formula of a trigonometry. It is called a transformation formula ಅಂತ ಕರಿತೀರಿ. ಸೊ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಮಲ್ಟಿಪಲ್ಸ್ ಇಂದ ನಾವು ಇದನ್ನ ಅಡಿಷನ್ ಸಬ್ಟ್ರಾಕ್ಷನ್ ಹೋಗ್ತಾ ಇದೀವಿ. ಸೊ ವಾಟ್ ಯು ವಿಲ್ ಗೆಟ್ ಇಯರ್, ಯು ವಿಲ್ ಗೆಟ್ ದಿಸ್ ವಾಟ್. ಸೊ ಇದಕ್ಕೆ ಇವಾಗ ಈ ಫಾರ್ಮುಲಾಗ ಅಪ್ಲೈ ಮಾಡಿದ್ರೆ ನನಗೆ ಕಾಸ್ ಎಕ್ಸ್ ಇಂಟು ಸೈನ್ ಎನ್ ಎಕ್ಸ್. ನೋಡಿ, ಕಾಸ್ ಎಕ್ಸ್ ಇಂಟು ಇಲ್ಲೊಂದ್ಸರಿ ಸಪರೇಟ್ ಆಗಿ ಬರೆದು ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್. ಸೊ ಐ ವಿಲ್ ರಬ್ ದಿಸ್ ಒನ್.
ಅಂದ್ರೆ ಈ ವ್ಯಾಲ್ಯೂಗೆ ನಿಮ್ಗೆ ತಗೊಂಡು ತೋರಿಸ್ತಾ ಇದೀನಿ ಯಾವ ತರ ಬರುತ್ತೆ ಅಂತ. ಸೊ ದಟ್ ಈಸ್ ವಾಟ್ 1/2 ಸೈನ್ ಆಫ್, ನೋಡಿ ಇಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಏನಿದೆ, ದಟ್ ಈಸ್ ಎಕ್ಸ್, ದಟ್ ಈಸ್ ವಾಟ್ ಎ ವ್ಯಾಲ್ಯೂ, ಎನ್ ಎಕ್ಸ್ ಬಂದು ಬಿ ವ್ಯಾಲ್ಯೂ. ಹಾಗಾದ್ರೆ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಸೈನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ಬಿ ವ್ಯಾಲ್ಯೂ ಏನಾಯ್ತು ಎನ್ ಎಕ್ಸ್ ಮೈನಸ್ ಸೈನ್ ಆಫ್ ದಿ ವ್ಯಾಲ್ಯೂ ಎ ವ್ಯಾಲ್ಯೂ ಎಷ್ಟು ಮತ್ತೆ ಎಕ್ಸ್ ಪ್ಲಸ್ ಒಳಗಡೆ ಇರುವಂತದ್ದು ಏನಾಗುತ್ತೆ ಮೈನಸ್ ಆಗ್ಬೇಕು ಫಾರ್ಮುಲಾ ಪ್ರಕಾರ. ಸೊ ಯು ನೀಡ್ ಟು ರೈಟ್ ಮೈನಸ್ ಇಯರ್ ಮೈನಸ್ ಬಿ ವ್ಯಾಲ್ಯೂ ಏನಾಗುತ್ತೆ ಅಗೇನ್ ಎನ್ ಎಕ್ಸ್ ಆಗುತ್ತೆ, ಕರೆಕ್ಟಾ? ಸೊ ಸೈನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಮೈನಸ್ ಎನ್ ಎಕ್ಸ್. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಎರಡರಲ್ಲೂ ಕೂಡ ನೀವೇನ್ ಅಬ್ಸರ್ವ್ ಮಾಡಿ, ಸೊ 1/2 ಹಂಗೆ ಇದೆ. ಇವೆರಡರಲ್ಲಿ ಏನ್ ಮಾಡೋಣ, ವಿಲ್ ಟೇಕ್ ಎಕ್ಸ್ ಆಸ್ ಕಾಮನ್. ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಇಂಟು 1 + n ಬರುತ್ತೆ ಮೈನಸ್ ಇದ್ರಲ್ಲಿ ಏನ್ ಬರುತ್ತೆ ಅಗೇನ್ ಎಕ್ಸ್ ಕಾಮನ್ ತೆಗೆದ್ರೆ ಸೊ ಎಕ್ಸ್ ಇಂಟು ನಿಮ್ಗೆ ಏನ್ ಬರ್ತಾ ಇದೆ 1 - n ಬರ್ತಾ ಇದೆ, ಕರೆಕ್ಟಾ? ಸೊ ದಿಸ್ ಈಸ್ ಇನ್ ದ ಪ್ಲೇಸ್ ಆಫ್ ವಿಚ್ ಒನ್ ಕಾಸ್ ಎಕ್ಸ್ ಇಂಟು ಸೈನ್ ಎನ್ ಎಕ್ಸ್. ಅಂದ್ರೆ ಈ ಇಂಟೆಗ್ರಲ್ ಅಲ್ಲಿ ಈ ಕಾಸ್ ಎಕ್ಸ್ ಇಂಟು ಸೈನ್ ಎನ್ ಎಕ್ಸ್ ಜಾಗದಲ್ಲಿ ಈ ಫಾರ್ಮುಲಾ ನಾವೇನ್ ಮಾಡೋಣ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಎಗೇನ್ ನಾವೇನ್ ಮಾಡಬೇಕು, ಎರಡು ಸ್ಪ್ಲಿಟ್ ಮಾಡಿಕೊಂಡು ನಾವು ಬರ್ನೌಲಿಸ್ ಥಿಯರಮ್ ನ ಅಪ್ಲೈ ಮಾಡಬಹುದು. ಓಕೆನಾ? ಸೊ ನಾವು ಅಬ್ಸರ್ವ್ ಹಿಯರ್, I will substitute this one in the given expression, that is Bn is equal to 2 by pi 0 to pi. So what is the value you will get? X ಹಂಗೆ ಇರುತ್ತೆ, x ಪಕ್ಕದಲ್ಲಿ ಏನ್ ಬರ್ತಾ ಇದೆ 1/2 ಬರ್ತಿದೆ, 1/2 ಒಳಗಡೆ ಏನ್ ಬರ್ತಾ ಇದೆ ಸೈನ್ ಆಫ್ ದಿ ವ್ಯಾಲ್ಯೂ x ಇಂಟು 1 + n ಮೈನಸ್ ಸೈನ್ ಆಫ್ ದಿ ವ್ಯಾಲ್ಯೂ x ಇಂಟು 1 - n ಇಂಟು ಏನಾಯ್ತು ಡಿ ಎಕ್ಸ್ ಆಯ್ತು. ಸೊ ಇಲ್ಲಿ ನಾವೀಗ 1/2 ಬರ್ಕೊಂಡಿದ್ದೀರಿ, ನೀವು ನೋಡ್ಬೋದು. ಈಗ ಇಲ್ಲಿ ನೀವೇನಾಗುತ್ತೆ 2 ಮಲ್ಟಿಪ್ಲೈ ಮಾಡಿದೆ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಈ 2 ಮತ್ತೆ ಈ 2 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ಏನ್ ಮಾಡಿ ನೀವು ಬೇಕಾದ್ರೆ ನೋಡಿ ಎಕ್ಸ್ ಇಂಟು ಇದೊಂದು ಫಂಕ್ಷನ್, ಇಲ್ಲ ಇದನ್ನ ನಾವೇನ್ ಮಾಡೋಣ, ವಿಲ್ ಟ್ರೀಟ್ ದಿಸ್ ಒನ್ ಆಸ್ ಯು ಮತ್ತೆ ವಿ, ಯಾವ್ದಕ್ಕೆ ಬರ್ನೌಲಿಸ್ ಥಿಯರಮ್ ಅಪ್ಲೈ ಮಾಡಕ್ಕೆ. ಸೊ ನನ್ಗೆ ಉಳಿದಿರುವಂತಹ ಎಕ್ಸ್ಪ್ರೆಷನ್ ನ ಬರ್ಕೋತೀನಿ. ಏನ್ ಎಕ್ಸ್ಪ್ರೆಷನ್ ಉಳಿದಿದೆ, ದಟ್ ಈಸ್ bn is equal to 1/pi ಉಳಿದಿದೆ. ಆಕ್ಚುಲಿ ನನಗೆ ಇಲ್ಲಿ 0 to pi ಇದೆ, ಒಳಗಡೆ ಟರ್ಮ್ ಒಂದು ಎಕ್ಸ್ ಇದೆ. ಸೊ ಒಳಗಡೆ ನೋಡಿದಾಗ ನನಗೆ ಏನು ಉಳಿದಿದೆ, ದಟ್ ಈಸ್ ದ ವ್ಯಾಲ್ಯೂ ಸೈನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಇಂಟು 1 + n ಮೈನಸ್ ಸೈನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಇಂಟು 1 - n. ಸೊ ದಿಸ್ ಈಸ್ ಎಕ್ಸ್ಪ್ರೆಷನ್ ಇಂಟು dx. Now I will apply the Bernoulli's theorem for this particular expression. ಇದಕ್ಕೆ ನಾನು ಬರ್ನೌಲಿಸ್ ಥಿಯರಮ್ ಅಪ್ಲೈ ಮಾಡಿದ್ದೆ ಆದ್ರೆ ನೋಡಿ ಈ ಎಕ್ಸ್ ನ ಯು ಅಂತ ಟ್ರೀಟ್ ಮಾಡ್ತೀನಿ, ಈ ಫುಲ್ ಟರ್ಮ್ ನ ನಾನು ವಿ ಅಂತ ಟ್ರೀಟ್ ಮಾಡ್ತೀನಿ. ಸೊ ಹಾಗಾದ್ರೆ ವಿ ನೋ ದ ಫಾರ್ಮುಲಾ ಇಂಟಗ್ರಲ್ ಯು ಇಂಟು ವಿ ಇಂಟು ಡಿ ಎಕ್ಸ್ ಏನ್ ಹೇಳುತ್ತೆ, ಯು ಹಂಗೆ ಬರಿಬೇಕು, ಎರಡನೇ ಫಂಕ್ಷನ್ ಇಂಟಗ್ರೇಟ್ ಮಾಡಿ ಮೈನಸ್ ಹಾಕಿ ಯು ನ ಡಿರೈವೇಟಿವ್ ಮಾಡಿ, ಎರಡನೇ ಫಂಕ್ಷನ್ ಗೆ ಇಂಟಗ್ರಲ್ ಎರಡನೇ ಸತಿ ಮಾಡಿ, ಯು ನ ಇನ್ನೊಂದ್ಸತಿ ಡಿರೈವೇಟಿವ್ ಮಾಡಿ, ಇದಕ್ಕೆ ಇನ್ನೊಂದ್ಸತಿ ಇಂಟಗ್ರಲ್, ಈ ತರ ಮೈನಸ್ ಪ್ಲಸ್ ಸೋ ಆನ್ ಹೋಗ್ತಾ ಇರುತ್ತೆ ಅಂತ ಹೇಳುತ್ತೆ. ಹಾಗಾದ್ರೆ ಐ ವಿಲ್ ಅಪ್ಲೈ ದಿಸ್ ಫಾರ್ಮುಲಾ ನಾವು. ಇದನ್ನ ಅಪ್ಲೈ ಮಾಡಿದ್ದೆ ಆದ್ರೆ ಅಬ್ಸರ್ವ್ ಕೇರ್ಫುಲಿ 1/pi ಹಂಗೆ ಇರುತ್ತೆ. ಈಗ ಇಂಟಗ್ರೇಟ್ ಮಾಡೋದ್ರಿಂದ ಇಂಟಗ್ರೇಟ್ ಸಿಂಬಲ್ ತೆಗಿತೀನಿ. ಇಂಟಗ್ರೇಟ್ ಸಿಂಬಲ್ ತೆಗೆದ್ಮೇಲೆ ಏನ್ ಸಿಕ್ತು ನನಗೆ, ಫಸ್ಟ್ ಫಂಕ್ಷನ್ ಏನಿದೆ ಎಕ್ಸ್ ಹಂಗೆ ಬರ್ಕೋತೀನಿ. ಓಕೆನಾ? ಸೊ ಎಕ್ಸ್ ಹಂಗೆ ಬರ್ಕೊಂಡು ಏನ್ ಮಾಡ್ತೀನಿ, ನಾವು ಐ ವಿಲ್ ಇಂಟಗ್ರೇಟ್ ದಿಸ್ ಒನ್. ಇಂಟಗ್ರೇಟ್ ಮಾಡಿದಾಗ ಸೈನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಇಂಟು 1 + ಏನಾಗುತ್ತೆ, ಸೈನ್ ಗೆ ಫಾರ್ಮುಲಾ ಬಂದು ಮೈನಸ್ ಬರುತ್ತೆ, ಮೈನಸ್ ಕಾಸ್ ಆಫ್ ದಿ ವ್ಯಾಲ್ಯೂ ಸೇಮ್ ಥಿಂಗ್, ದಟ್ ಈಸ್ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಮೈನಸ್ ಕಾಸ್ ಎಕ್ಸ್ ಇಂಟು 1 + n. ಕಾನ್ಸ್ಟೆಂಟ್ ಏನಿದೆ ಅದು ಕೆಳಗಡೆ ಬರ್ಬೇಕು, ಕರೆಕ್ಟ್? ದಟ್ ಈಸ್ 1 + n ಅಂತ ಬರುತ್ತೆ. ಮೈನಸ್ ಇಲ್ಲೂ ಕೂಡ ಅಷ್ಟೇನೆ ಸೈನ್ ಇದೆ, ಇಲ್ಲಿ ಇನ್ನೊಂದು ಕಾಸ್ ಬರ್ತೈತೆ. ಸೊ ದಿಸ್ ಇಸ್ ಅ ಒನ್ ಎಕ್ಸ್ಪ್ರೆಷನ್ ಆಯ್ತು. ಇನ್ನೊಂದು ಯಾವುದು ಇಲ್ಲಿರುವಂತದ್ದು ಸೈನ್ ಆಫ್ ದಿ ವ್ಯಾಲ್ಯೂ ಮತ್ತೆ ಡಿರೈವ್ ಮಾಡ್ತೀನಿ, ಮೈನಸ್ ಕಾಸ್ ಆಫ್ ದಿ ವ್ಯಾಲ್ಯೂ 1 - n ಇಂಟು ಎಕ್ಸ್ ಇದೆ, ಆ ಎಕ್ಸ್ ನ ಬೇಕಾದ್ರೆ ಇಲ್ಲೇ ಬರ್ಕೊಳ್ಳೋಣ, ಓಲ್ ಡಿವೈಡೆಡ್ ಬೈ ಅಗೇನ್ ವಿ ಆರ್ ಗೆಟಿಂಗ್ 1 - n ಬರ್ತಾ ಇದೆ. ಸೊ ದಿಸ್ ಈಸ್ ವಾಟ್ ಒಂದ್ಸತಿ ಇಂಟಗ್ರೇಟ್ ಮಾಡಿರುವಂತದ್ದು. ಓಕೆನಾ? ಈಗ ಮತ್ತೆ ನಾನು ಮೈನಸ್ ಇದೆ, ಮೈನಸ್ ಹಾಕಿದಾಗ ಎಕ್ಸ್ ಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಎಕ್ಸ್ ಗೆ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬರ್ತೈತೆ, ಒನ್ ನೋಡಿ ಈ ಟರ್ಮ್ ಯು ಇಂಟು ವಿ ಒನ್ ಇಷ್ಟು, ಈ ನೆಕ್ಸ್ಟ್ ಹೋಗ್ತಾ ಇರೋದು ಯು ಡ್ಯಾಶ್ ಅಂದ್ರೆ ಎಕ್ಸ್ ನ ಡಿರೈವೇಟಿವ್ 1 ಬಂತು. ಈಗ v2 ಅಂದ್ರೆ ಅಗೇನ್ ವಿ ಹಾವ್ ಟು ಇಂಟಗ್ರೇಟ್ ದಿಸ್ ಒನ್. ಸೊ 1 ಇಂಟು ಇಂಟಗ್ರೇಟ್ ಸ್ಟಾರ್ಟ್ ಮಾಡ್ತೀನಿ, ಅಂದ್ರೆ ಇದನ್ನೇ ಇಂಟಗ್ರೇಟ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಕಾಸ್ ಇರುವಂತದ್ದು ಏನಾಗುತ್ತೆ ಸೈನ್ ಆಗುತ್ತೆ, ಸೈನ್ ಎಕ್ಸ್ ಇಂಟು 1 + n
ಡಿವೈಡೆಡ್ ಬೈ ಆಲ್ರೆಡಿ 1 + n ಇರೋದ್ರಿಂದ ಈ 1 + n ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀರಾ. ಇಲ್ಲಿ ಮೈನಸ್ ಇದೆ ಆಸ್ ಇಟ್ ಇಸ್, ಸೊ ಐ ವಿಲ್ ರೈಟ್ ದಟ್ ಮೈನಸ್ ಇಯರ್ ಆಲ್ಸೋ. ಇಲ್ಲಿ ಮತ್ತೆ ಇಂಟಿಗ್ರೇಟ್ ಮಾಡ್ತೀನಿ, ಮೈನಸ್ ಹಂಗೆ ಇರುತ್ತೆ. ಕಾಸ್ ಇರೋದೇನಾಗುತ್ತೆ, ಸೈನ್ ಆಗುತ್ತೆ. ಸೈನ್ ಎಕ್ಸ್ ಇಂಟು 1 - n ಹೋಲ್ ಡಿವೈಡೆಡ್ ಬೈ 1 - n ಹೋಲ್ ಸ್ಕ್ವಯರ್. ಸೊ ಇಲ್ಲಿಗೆ ನನ್ನ ಇಂಟಗ್ರೇಷನ್ ಎಂಡ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ, 0 to π. ಸೊ ಇಟ್ ಇಸ್ ನಾಟ್ ಫ್ರಮ್ -π to +π ಅಲ್ಲ, ಇದು ಈವನ್ ಆಡ್ ಫಂಕ್ಷನ್ ಆಗಿರೋದ್ರಿಂದ, ಸೊ ಓನ್ಲಿ ಆಡ್ ಫಂಕ್ಷನ್ ಆಗಿರೋದ್ರಿಂದ 0 to π ಅಂತ ಅಪ್ಲೈ ಮಾಡ್ತೀವಿ. ಬಟ್ ಇಲ್ಲಿ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು, ನಾವು ಪ್ರಾಬ್ಲಮ್ ನ ಚಿಕ್ಕದ್ ಮಾಡ್ಕೊಳೋದು ಹೆಂಗೆ. ಯಾವಾಗ ಸೈನ್ ಬರುತ್ತೋ ಈ ಸೈನ್ ಫಂಕ್ಷನ್ಗೆ ನೀವು ಪೈ ಅಪ್ಲೈ ಮಾಡಿದ್ರು ಕೂಡ 0. ಅದೇ ತರ ಎಕ್ಸ್ ಅಪ್ಲೈ ಮಾಡಿದ್ರೆ ಸೈನ್ ಎಕ್ಸ್ ಆಗಿ 0 ಹಾಕ್ತೀರಾ, ಲೋಯರ್ ಲಿಮಿಟ್ 0 ಆಗುತ್ತೆ. ಇದು ಅಷ್ಟೇ, ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಪೈ ಹಾಕ್ತೀರಾ 0 ಆಗುತ್ತೆ, ಲೋಯರ್ ಲಿಮಿಟ್ ಆಗಿ 0 ಆಗುತ್ತೆ. ಅಲ್ಲಿಗೆ ಈ ಫಂಕ್ಷನ್ನೇ ನಾವು 0 ಅಂತ ಮಾಡ್ಬೇಡ. ಸೊ ಇದು ನಮ್ಗೆ ಬರ್ಕೊಳ್ಳೋದೇ ಬೇಕಾಗಿಲ್ಲ. ಓಕೆನಾ. ಸೊ ಈಗಾದ್ರೆ ಅಪ್ಲೈ ಮಾಡೋದೇನಕ್ಕೆ, ಇದಕ್ ಮಾತ್ರ ನಾವೇನ್ ಮಾಡೋಣ, ಲಿಮಿಟ್ ನ ಅಪ್ಲೈ ಮಾಡೋಣ. ಅಪ್ಪರ್ ಲಿಮಿಟ್ ಮತ್ತೆ ಲೋಯರ್ ಲಿಮಿಟ್ ನ ಇದಕ್ ಮಾತ್ರ ಅಪ್ಲೈ ಮಾಡೋಣ. ಇದಕ್ ಮಾತ್ರ ಅಪ್ಲೈ ಮಾಡಿದ್ರೆ ವಾಟ್ ವಿ ವಿಲ್ ಗೆಟ್ ಫಾರ್ ದಿಸ್ ಒನ್. ಓಕೆ, ನಾವು ಅಬ್ಸರ್ವ್ ಹಿಯರ್. ಇದಕ್ ಮಾತ್ರ ಅಪ್ಲೈ ಮಾಡಿದ್ರೆ ಏನ್ ಬರುತ್ತಪ್ಪ ಅಂತಂದ್ರೆ, ದಟ್ ಈಸ್ 1/π ಹಂಗೆ ಇರುತ್ತೆ. ಒಳಗಡೆ ಇರೋದಕ್ಕೆ ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಹಾಕ್ತೀನಿ. ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಹಾಕಿದ್ರೆ ಏನ್ ಬಂತು, ಪೈ ಬಂತು. ಕರೆಕ್ಟಾ. ಸೊ ಈಗ ಇದಕ್ಕೆ ಹಾಕಿದ್ರೆ ಮೈನಸ್ ಕಾಸ್ ಆಫ್ ದಿ ವ್ಯಾಲ್ಯೂ ಪೈ ಇಂಟು 1 + n ಹೋಲ್ ಡಿವೈಡೆಡ್ ಬೈ 1 + n. ಇದು ಅಪ್ಪರ್ ಲಿಮಿಟ್ ಹಾಕ್ತಾ ಇದ್ದೀನಿ ನಾನೀಗ. ಸೊ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ ಫಸ್ಟ್. ಮೈನಸ್ ಆಫ್ ದಿ ವ್ಯಾಲ್ಯೂ ಅಗೇನ್, ಇಲ್ಲಿ ಮೈನಸ್ ಕಾಸ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಇದೆ, ಎಕ್ಸ್ ಗೆ ಏನ್ ಮಾಡ್ತೀನಿ, ದಟ್ ಇಸ್ ದ ವ್ಯಾಲ್ಯೂ ಅಗೇನ್ ಪೈ ಇಂಟು 1 - n ಡಿವೈಡೆಡ್ ಬೈ 1 - n. ಕರೆಕ್ಟಾ. So this is the value what we are getting. That is, you can write this one as, I'm taking it as 1 - n. ಓಕೆ. ಸೊ ಇಲ್ಲಿಗೆ ಇದು ಅಪ್ಪರ್ ಲಿಮಿಟ್ ಹಾಕಿರುವಂತದ್ದು. ಓಕೆನಾ. ಸೊ ಇಷ್ಟು ಅಪ್ಪರ್ ಲಿಮಿಟ್ ಹಾಕಿದೆ, ಮೈನಸ್ ನಾನು ಲೋಯರ್ ಲಿಮಿಟ್ ಹಾಕ್ಬೇಕು. ಲೋಯರ್ ಲಿಮಿಟ್ ಹಾಕಕ್ಕೆ ಏನಿದೆ, ಎಕ್ಸ್ ಜಾಗದಲ್ಲಿ 0 ಹಾಕ್ಬೇಕು. ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಕಂಪ್ಲೀಟ್ ಟರ್ಮ್ ಇದು ಎಕ್ಸ್ ಇದೆ ಅಲ್ವಾ, ಈ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ತಾನೇ ಇದಕ್ಕೆ ಬರೋದು. ಅಲ್ಲಿಗೆ ಈ ಎಕ್ಸ್ 0 ಹಾಕಿದ್ರೆ ಈ ಟರ್ಮ್ ಫುಲ್ 0 ಆಗ್ಬಿಡುತ್ತೆ. ಹಾಗಾಗಿ ನಮ್ಗೆ ಸಿಗುವಂತದ್ದು ಇಷ್ಟೇ ಟರ್ಮ್. ಓಕೆನಾ. ಸೊ ನಮ್ಗೆ ಸಿಗ್ತಾ ಇರೋದೇನು, ಇಷ್ಟು ಮಾತ್ರ ಸಿಗ್ತಾ ಇದೆ. ಈಗ ಈ ವ್ಯಾಲ್ಯೂಸ್ ಬರಿತಾ ಬರ್ತೀನಿ ನೋಡಿ. ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಏನಾಯ್ತು, ಪೈ ಮತ್ತೆ ಪೈ ಕ್ಯಾನ್ಸಲ್ ಆಗೋಯ್ತು. ಕರೆಕ್ಟಾ. ಸೊ ಉಳಿದಿದ್ದನ್ನ ಬರ್ಕೋಣ. ಮೈನಸ್ ಕಾಸ್ ಆಫ್ n+1 ಇಂಟು ಪೈ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್, ನೆನ್ಪಿಟ್ಕೊಳ್ಳಿ. ಮೈನಸ್ ಆಫ್ ದಿ ವ್ಯಾಲ್ಯೂ -1 ಹೋಲ್ ಟು ದಿ ಪವರ್, ವಿ ಕ್ಯಾನ್ ರೈಟ್ ದಿಸ್ ಒನ್ ಆಸ್ n+1. ಓಕೆನಾ. ಡಿವೈಡೆಡ್ ಬೈ ನನಗೆ ಏನ್ ಸಿಕ್ಕಿದೆ, 1 + n ಸಿಕ್ಕಿದೆ. ಡಿವೈಡೆಡ್ ಬೈ ಏನ್ ಸಿಕ್ಕಿದೆ, 1 + n ಸಿಕ್ಕಿದೆ. ಅದೇ ತರ ಸೆಕೆಂಡ್ ಟರ್ಮಿಗೆ ಅಪ್ಲೈ ಮಾಡೋಣ. ಅದೇ ತರ ಇಲ್ಲಿ ಏನಿದೆ, ನನಗೆ ಮೈನಸ್ ಇದೆ. ಐ ವಿಲ್ ರೈಟ್ ದಿಸ್ ಒನ್. ಇಲ್ಲಿ ಮೈನಸ್ ಇದೆ, ಮೈನಸ್ ಇರೋದ್ರಿಂದ ಇಲ್ಲಿ ಏನ್ ಮಾಡ್ತೀನಿ, ಐ ವಿಲ್ ರೈಟ್ ಮತ್ತೆ ಮೈನಸ್ ಆಫ್ ದಿ ವ್ಯಾಲ್ಯೂ -1 ಹೋಲ್ ಟು ದಿ ಪವರ್ n+1. ಯಾಕಂದ್ರೆ ಕಾಸ್ ಆಫ್ n 1 - n ಟೈಮ್ಸ್ ಆಫ್ ಪೈ ಇದೆ, ಅದಕ್ಕೋಸ್ಕರ. ಇಲ್ಲ ಸರ್ ನನಗೆ ಇಲ್ಲಿ n-1 ಇರ್ಬೇಕಲ್ಲ ಅಂತ ನೀವೇನ ಅನ್ಕೊಳೋದಾದ್ರೆ ನೀವು n-1 ಮಾಡ್ಕೋಬಹುದು. ಯಾಕಂದ್ರೆ ಕಾಸ್ ಆಫ್ n-1 ಕೂಡ ನಿಮಗೆ 1 - n ತರನೇ. ಕಾಸ್ ಒಳಗಡೆ ಏನ್ ಫಂಕ್ಷನ್ ಇರುತ್ತೋ ಅದು ಯಾವಾಗ್ಲೂ ನಮ್ಗೆ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಸೊ ಇಲ್ಲಿ ಈ ಮೈನಸ್ ಇದೆ, ಇದು ಈ ಮೈನಸ್ ಇಲ್ಲಿ ಒಳಗಡೆ ಇರುವಂತದ್ದು. ಇದಕ್ಕೇನು ಕಾಸ್ ಆಫ್ ಇದಕ್ಕೆ n+1 ಅಂತ ಬರ್ಕೋತೀನಿ. ಇಲ್ಲ ಸರ್ ನಾನು n-1 ಬರ್ಕೋತೀನಿ, ತೊಂದರೆ ಇಲ್ಲ. ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ n-1 ಅಥವಾ 1 - n. ಸೊ n-1 ಬರ್ಕೊಳ್ಳೋದೇ ಒಳ್ಳೇದು. ಯಾಕೆ ಅಂತೀರಾ, ಇಲ್ಲಿ ಬೇಕಾದ್ರೆ ನೋಡಿ 1 - n ಕಾಮನ್ ತೆಗೆದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ ದ ವ್ಯಾಲ್ಯೂ n-1 ಅಂತ ಬರ್ಕೋತೀವಿ. ಬಿಕಾಸ್ ನೆಗೆಟಿವ್ ಇದೆ, ಐ ವಿಲ್ ರೈಟ್ ದಿಸ್ ಒನ್, ದಟ್ ಇಸ್ ದ ವ್ಯಾಲ್ಯೂ n-1. ಬಟ್ ಇಲ್ಲಿ ನೋಡಿ ಡಿನಾಮಿನೇಟರ್ ಏನಿದೆ, ವಿ ಹ್ಯಾವ್ 1 - n ಓನ್ಲಿ. ಕರೆಕ್ಟಾ. ಇದೊಂದು ವ್ಯಾಲ್ಯೂ, ಇದೊಂದು ವ್ಯಾಲ್ಯೂ. ಸೊ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್, ಯು ಕ್ಯಾನ್ ಆಸ್ಕ್ ದ ಕೋಪಲೈಟ್, ಕಾಸ್ ಆಫ್ ದಿ ವ್ಯಾಲ್ಯೂ n ಇಂಟು ಅಥವಾ ಪೈ ಇಂಟು n+1. ಎಸ್, ಯಾ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ನಾನು ಕಾಸ್ ಆಫ್ ದಿ ಪೈ ಇಂಟು n+1 ಏನ್ ಬರ್ತೀನಿ, ಮೈನಸ್ ಇಂಟು -1 ಟು ದಿ ಪವರ್ n ಅಂತ. ಅವಾಗ ಏನ್ ಬಂತು, -1 ಟು ದಿ ಪವರ್ n+1 ಅಂತ ಬರುತ್ತೆ. ಸೊ ಇದೇ ರೀಸನ್ಗೆ ನಾವ್ ಇಲ್ಲಿ ಏನಂತ ಬರಿತಿದ್ರಿ, n+1 ಅಂತ ಬರೀತಾ ಇರುವಂತದ್ದು.
ಓಕೆನಾ. ಸೊ ಇಫ್ ಎನ್ ಇಸ್ ಇಂಟಿಜರ್ ದೆನ್ ಕಾಸ್ ಎನ್ ಪೈ ಇಸ್ ಮೈನಸ್ ಒನ್ ಟು ಪವರ್ ಎನ್. ಸೊ ಇಲ್ಲಿ ನೋಡಿ ಯಾಕೆ ನಾವು ಟ್ರೀಟ್ ಮಾಡ್ತೀರಿ, ಕಾಸ್ ಆಫ್ ದಿ ಪೈ ಇಂಟು ಎನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಪೈ ಎನ್ ಪ್ಲಸ್ ಪೈ ಆಗುತ್ತೆ. ಯೂಸಿಂಗ್ ಐಡೆಂಟಿ ಕಾಸ್ ಆಫ್ ಎಕ್ಸ್ ಪ್ಲಸ್ ಪೈ ಅಬ್ಸರ್ವ್ ಮಾಡಿದ್ರೆ ಇಟ್ ಇಸ್ ವಿಲ್ ಕಮ್ ಮೈನಸ್ ಕಾಸ್ ಪೈ ಬರುತ್ತೆ, ಯಾಕಂದ್ರೆ ಒನ್ ಅಲೈಡ್ ಆಂಗಲ್ ಯೂಸ್ ಮಾಡ್ತೀವಿ ನಾವು. ಸೊ ಕಾಸ್ ಆಫ್ ಪೈ ಇಂಟು ಎನ್ ಪ್ಲಸ್ ಒನ್ ಇಸ್ ಮೈನಸ್ ಕಾಸ್ ಎನ್ ಪೈ. ಇಫ್ ಎನ್ ಇಸ್ ಇಂಟಿಜರ್ ದೆನ್ ಕಾಸ್ ಎನ್ ಪೈ ಇಸ್ ಮೈನಸ್ ಒನ್ ಟು ಪವರ್ ಎನ್ ಆದ್ರೆ ಕಾಸ್ ಆಫ್ ಪೈ ಇಂಟು ಎನ್ ಪ್ಲಸ್ ಒನ್ ಇಸ್ ಮೈನಸ್ ಒನ್ ಟು ದಿ ಪವರ್ ಎನ್ ಪ್ಲಸ್ ಒನ್. ಯಾಕಂದ್ರೆ ಒಂದು ಆಚೆ ಒಂದು ಮೈನಸ್ ಬರುತ್ತೆ, ಮತ್ತೆ ಮೈನಸ್ ಒನ್ ಟು ಪವರ್ ಎನ್ ಬರ್ಕೋತೀರಾ, ಮೈನಸ್ ಒನ್ ಟು ಪವರ್ ಎನ್ ಪ್ಲಸ್ ಒನ್ ಆಗುತ್ತೆ. ಸೊ ಇದು ನಾವು ಯಾಕೆ ಯೂಸ್ ಮಾಡ್ತೀರಿ ಅಂತ. ಓಕೆನಾ. ಸೊ ಇದೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೆನ್ಪಿಟ್ಕೊಳ್ಳಿ. ತೊಂದರೆ ಇಲ್ಲ, ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಸಹಜ ಇಲ್ಲಿ, ಯಾಕೆ ಸರ್ ಈ ತರ ಬರೆದ್ರು ಅಂತ. ಬಿಕಾಸ್ ಐ ಆಮ್ ರೈಟಿಂಗ್ ದಿಸ್ ಒನ್, ನಾವು ಬೇಕಾದ್ರೆ ಇಲ್ಲಿ ಬರಿತೀನಿ, ಕಾಸ್ ಆಫ್ ಪೈ ಇಂಟು ಎನ್ ಪ್ಲಸ್ ಒನ್ ಈಸ್ ಮೈನಸ್ ಒನ್ ಟು ದಿ ಪವರ್ ಎನ್ ಪ್ಲಸ್ ಒನ್. ದಿಸ್ ಇಸ್ ದ ಒನ್ ಥಿಂಗ್. ಅದೇ ತರ ಕಾಸ್ ಆಫ್ ಪೈ ಇಂಟು 1 minus n is equal to, we are writing minus 1 to the power 1 minus n ಬರೀತೀರಿ. ಅಥವಾ ಈ ಪ್ರಾಬ್ಲಮ್ ಯೂಸ್ ಆಗಲಿ ಅಂತ ಇದನ್ನೇ ನಾನು ಮಾಡ್ತೀನಿ, ಐ ವಿಲ್ ಟೇಕ್ ದಿಸ್ ಒನ್ ಆಸ್ n minus 1. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀತೀನಿ, n minus 1 ಬರೆದಾಗ ಮೈನಸ್ 1 ಟು ದಿ ಪವರ್ ಏನಾಗುತ್ತೆ, n minus 1 ಆಗುತ್ತೆ. ಸೊ ಯಾಕೆ ಈ ಮೈನಸ್ 1 ಬರ್ದೆ ಅನ್ನೋದು ಹೇಳ್ತೀನಿ ನೋಡ್ಕೊಳ್ಳಿ. ಅಬ್ಸರ್ವ್ ಹಿಯರ್, ಇಲ್ಲಿ ನನಗೆ ಏನ್ ಬರ್ತಾ ಇದೆ, ಈ ಮೈನಸ್ ನ ಅಪ್ಲೈ ಮಾಡಿದಾಗ, ಈ ಮೈನಸ್ ವ್ಯಾಲ್ಯೂನ ಅಪ್ಲೈ ಮಾಡಿದಾಗ ನನಗೆ ಈ ಎನ್ ಪ್ಲಸ್ ಒನ್ ಇರುವಂತದ್ದು ಅಂದ್ರೆ ಆಡ್ ಆಗುವಂಥದ್ದು ಈವನ್ ಆಗುತ್ತೆ. ಸೊ ಈವನ್ ಆದಾಗ ದಿಸ್ ಒನ್ ಕ್ಯಾನ್ ಬಿಟ್ ಆಸ್ ಮೈನಸ್ ಒನ್ ಟು ದಿ ಪವರ್ ಎನ್ ಡಿವೈಡೆಡ್ ಬೈ ಈ ಒನ್ ಪ್ಲಸ್ ಎನ್, ಐ ವಿಲ್ ಟೇಕ್ ಇಟ್ ಆಸ್ ಎನ್ ಪ್ಲಸ್ ಒನ್. ಇದು ಅಡಿಷನ್ ಇರೋದ್ರಿಂದ ಒನ್ ಪ್ಲಸ್ ಎನ್ ಉಲ್ಟಾ ಬಡದು ತೊಂದರೆ ಇಲ್ಲ. ಅದೇ ರೀತಿ ಇಲ್ಲೇನ್ ಮಾಡ್ತೀನಿ, ಈ ಮೈನಸ್ ಇರೋದ್ರಿಂದ ಇದು ಟರ್ಮ್, ಬಟ್ ಇಲ್ಲಿ ಮೈನಸ್ ಇದೆಯಲ್ಲ, ಇದನ್ನ ಈ ಒನ್ ಪ್ಲಸ್ ಎನ್ ನ ಎನ್ ಪ್ಲಸ್ ಒನ್ ಮಾಡಿದಂಗೆ ಈ ಒನ್ ಮೈನಸ್ ಎನ್ ನ ಎನ್ ಮೈನಸ್ ಒನ್ ಮಾಡ್ತೀನಿ. ಒನ್ ಮೈನಸ್ ಒನ್ ನ ಎನ್ ಮೈನಸ್ ಒನ್ ಮಾಡಿದ್ರೆ ಇದೇನಾಗುತ್ತೆ, ಪ್ಲಸ್ ಆಗುತ್ತೆ. ಹೇಗೆನ್ ದಿಸ್ ವ್ಯಾಲ್ಯೂ ಇಸ್ ವಾಟ್, ಮೈನಸ್ ಒನ್ ಟು ದಿ ಪವರ್ ಎನ್. ಸೊ ಇದು ನಿಮಗೆ ಜಸ್ಟ್ ಕೋಡ್ ಮೆಥಡ್ ನೆನ್ಪಿಟ್ಕೊಳ್ಳಿ. ಎನ್ ಪ್ಲಸ್ ಒನ್ ಹೆಂಗ್ ಗೊತ್ತಾ, ಸಪೋಸ್ ಈಗ ನಿಮ್ಗೊಂದು ಆಚೆ ನಂಬರ್ ಮೈನಸ್ ಇದೆ, ಇಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಮೈನಸ್ ಒನ್ ಟು ದಿ ಪವರ್ ಎನ್ ಪ್ಲಸ್ ಒನ್ಗೆ ಸಪೋಸ್ ಐ ಪುಟ್ ಎನ್ ಇಸ್ ಈಕ್ವಲ್ ಟು ಒನ್ ಹಾಕ್ತೀನಿ, ಏನಾಗುತ್ತೆ, ಮೈನಸ್ ಆಫ್ ಮೈನಸ್ ಒನ್ ಟು ದಿ ಪವರ್ ಒನ್ ಪ್ಲಸ್ ಒನ್ ಟು, ಕರೆಕ್ಟಾ. ಮೈನಸ್ ಒನ್ ಸ್ಕ್ವೇರ್ ಅಂದ್ರೆ ಪ್ಲಸ್ ಒನ್, ಪ್ಲಸ್ ಒನ್ ಇಂಟು ಮೈನಸ್ ಒನ್ ಮೈನಸ್ ಒನ್, ಅಂದ್ರೆ ಇಟ್ ವಿಲ್ ಬಿಕಮ್ ದ ವ್ಯಾಲ್ಯೂ ಅಗೇನ್ ಮೈನಸ್ ಒನ್ ಓನ್ಲಿ, ಕರೆಕ್ಟಾ. ಎನ್ ಇಸ್ ಈಕ್ವಲ್ ಟು ಟೂ ಹಾಕಿ, ಎನ್ ಇಸ್ ಈಕ್ವಲ್ ಟು ಟೂ ಹಾಕ್ತೀರಾ ಇಟ್ಕೊಳ್ಳಿ, ಮೈನಸ್ ಇದೆ, ಮೈನಸ್ ಒನ್ ಟು ದಿ ಪವರ್ ಟೂ ಪ್ಲಸ್ ಒನ್, ದಟ್ ಇಸ್ ಅಗೇನ್ ಆಡ್ ನಂಬರ್. ಆಡ್ ನಂಬರ್ ಏನಾಯ್ತು, ಪ್ಲಸ್ ಒನ್ ಆಯ್ತು. ಸೊ ಇದು ಏನ್ ಕೊಡುತ್ತೆ ನನಗೆ, ಮೈನಸ್ ಒನ್ ಟು ದಿ ಪವರ್ ಏನ್ ಕೊಡುತ್ತೋ ಅದೇ ಆನ್ಸರ್ ಕೊಡ್ತಾ ಬರುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಐ ವಿಲ್ ರೈಟ್ ದಿಸ್ ಒನ್ ಆಸ್ ಮೈನಸ್ ಒನ್ ಟು ದಿ ಪವರ್ ಎನ್. ಈಗ ಏನ್ ಮಾಡೋಣ, ಮೈನಸ್ ಒನ್ ಟು ದಿ ಪವರ್ ಎನ್ ನ ಕಾಮನ್ ತೆಗಿತೀನಿ. ಕಾಮನ್ ತೆಗೆದ್ರೆ ಏನ್ ಬರ್ತಿದೆ, ಒನ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎನ್ ಮೈನಸ್ ಒನ್ ಬರುತ್ತೆ. ಸೊ ಈಗ ಐ ವಿಲ್ ಟೇಕ್ ದ ಎಲ್ಸಿಎಂ ಆಫ್ ದಿಸ್ ಒನ್. ಎಲ್ಸಿಎಂ ತಗೊಂಡ್ರೆ ಮೈನಸ್ ಒನ್ ಟು ದಿ ಪವರ್ ಎನ್, ಇಲ್ಲಿ ಎಲ್ಸಿಎಂ ತಗೋತೀನಿ. ಎಲ್ಸಿಎಂ ತಗೊಂಡಾಗ ಏನಾಗುತ್ತೆ ನೋಡಿ, ಡಿನಾಮಿನೇಟರ್ ಎರಡು ಮಲ್ಟಿಪ್ಲೈ ಮಾಡ್ಬೇಕು ಎಲ್ಸಿಎಂ ಅಲ್ಲಿ, ಎನ್ ಪ್ಲಸ್ ಒನ್ ಇಂಟು ಎನ್ ಮೈನಸ್ ಒನ್ ಅಂತ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಈ ಎನ್ ಮೈನಸ್ ಒನ್ ಈ ಕಡೆ ಹೋಗುತ್ತೆ, ಈ ಕಡೆ ಹೋದಾಗ ಎನ್ ಮೈನಸ್ ಒನ್, ಈ ಎನ್ ಪ್ಲಸ್ ಒನ್ ಈ ಕಡೆ ಬರುತ್ತೆ, ಅವಾಗ ಎನ್ ಪ್ಲಸ್ ಒನ್. ಸೊ ಮೈನಸ್ ಒನ್ ಮತ್ತೆ ಪ್ಲಸ್ ಒನ್ ಕ್ಯಾನ್ಸಲ್ ಆಯ್ತು. ನನಗೆ ಉಳಿದಿದ್ದು ಏನಪ್ಪಾ ಅಂದ್ರೆ ಮೈನಸ್ ಒನ್ ಟು ದಿ ಪವರ್ ಎನ್ multiply by 2 divided by a plus b into a minus b formula. So what is a plus b into a minus b? a square minus b square. So ನೋಡಿ ಪ್ರತಿಯೊಂದು ಸ್ಟೆಪ್ ಅಲ್ಲಿ ಕೂಡ ನಾವು ಕೆಲವೊಂದು ಫಾರ್ಮುಲಾ ಬಳಸ್ತಾ ಇದೀವಿ. a plus b into a minus b which implies that a square minus b square. ಹಾಗಾದ್ರೆ ಆ ಫಾರ್ಮುಲಾ ಪ್ರಕಾರ ಎನ್ ಪ್ಲಸ್ ಒನ್ ಇಂಟು ಎನ್ ಮೈನಸ್ ಒನ್ ಅಂತ ಬರಿತೀನಿ, ಎನ್ ಸ್ಕ್ವೇರ್ ಮೈನಸ್ ಒನ್ ಸ್ಕ್ವೇರ್. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಬಟ್ ಇಲ್ಲಿ ಕಂಡೀಷನ್ ನೋಡಿ, ಸಪೋಸ್ ಏನಾದ್ರೂ ಒನ್ ಆದ್ರೆ ನಮಗೆ ಈ ವ್ಯಾಲ್ಯೂ ಜೀರೋ ಆಗ್ಬಿಡುತ್ತೆ, ಅವಾಗ ನಮಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ. ಸೊ ದಟ್ ಈಸ್ ದಿಸ್ ವ್ಯಾಲ್ಯೂ ಈಸ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟು. ಅಂದ್ರೆ ಇದಕ್ಕೆ ನಾವು ಎನ್ ಇಸ್ ಈಕ್ವಲ್ ಟು ಒನ್ ಮತ್ತೆ ಟೂಗೆ ಕಂಡಿಡಿಯಕ್ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ಈ ತರ ಸಿಚುವೇಶನ್ ಬಂದಾಗ ನಾವು ಸಪರೇಟ್ ಆಗಿ ಎನ್ ಇಸ್ ಈಕ್ವಲ್ ಟು ಒನ್ ವ್ಯಾಲ್ಯೂಗೆ ಒಂದು ಎಕ್ಸ್ಪ್ರೆಷನ್ ಕಂಡಿಡಿಬೇಕಾಗತ್ತೆ. ಸಪರೇಟ್ ಆಗಿ ಒಂದು ಎಕ್ಸ್ಪ್ರೆಷನ್ ಕಂಡಿಡಿತೀರಾ ಅಂತಂದ್ರೆ ನನಗಿರುವಂತಹ ಬಿ ಎನ್ ಫಾರ್ಮುಲಾ ಏನಿದೆ, ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಬಿ ಎನ್ ಐ ಹ್ಯಾವ್ ಟೇಕನ್, ಆ ಬಿ ಎನ್ ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಏನಂತ, ಒನ್ ಅಂತ. ಸಪೋಸ್ ಈ ಎಕ್ಸ್ಪ್ರೆಷನ್ ಬಿ ಎನ್ ಇಸ್ ಈಕ್ವಲ್ ಟು ಒನ್ ಅಂತ ಹಾಕಿದ್ರೆ, ಅಂದ್ರೆ ಪುಟ್ ಎನ್ ಇಸ್ ಈಕ್ವಲ್ ಟು, ಕಾಲ್ ದಿಸ್ ಈಕ್ವೇಶನ್ ಟೂ ಅಂತ ಕರಿತೀನಿ. ಈ ಟೂಗೆ ನಾನು ಏನ್ ಮಾಡ್ತೀನಿ, ಎನ್ ಇಸ್ ಈಕ್ವಲ್ ಟು ಒನ್ ಹಾಕ್ತೀನಿ. ಸೊ ವಾಟ್ ಐ ವಿಲ್ ಗೆಟ್, ನಾನು ಸ್ವಲ್ಪ ದೊಡ್ಡದಾಗಿ ಬರೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ದೊಡ್ಡದು ಅನಿಸ್ತಾ ಇರುತ್ತೆ. ಸೊ ಅಷ್ಟು ವರಿ ಮಾಡ್ಕೊಳಕ್ ಹೋಗಬೇಡಿ. ಪುಟ್ ಎನ್ ಇಸ್ ಈಕ್ವಲ್ ಟು ಒನ್, ಈಕ್ವೇಶನ್ ನಂಬರ್ ಟೂ. ಈಕ್ವೇಶನ್ ನಂಬರ್ ಟೂ ಹಾಕಲಿ, ನಾವು ಒನ್ ಹಾಕಿದ್ರೆ ಅವಾಗ ಬಿ ಒನ್ ವ್ಯಾಲ್ಯೂ ಬರುತ್ತೆ. ಸೊ ಟೂ ಬೈ ಪೈ ಇದೆ, ಝೀರೋ ಟು ಪೈ ಇದೆ,
ಆಲ್ರೆಡಿ ಎಕ್ಸ್ ಇದೆ, ಮತ್ತೆ ಎಕ್ಸ್ ಕಾಸ್ ಎಕ್ಸ್ ಅವ್ರು ಕೊಟ್ಟಿರುವಂತದ್ದು. ಪಕ್ಕದಲ್ಲಿ ಏನಿದೆ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಇದೆ, ಅವಾಗ ಏನಾಗುತ್ತೆ ಸೈನ್ ಎಕ್ಸ್ ಆಗುತ್ತೆ ಇಂಟು ಡಿ ಎಕ್ಸ್. ಸೊ ಇದು ನಮಗೆ ಆಗುವಂಥದ್ದು. ನೋಡಿ ನಾನು ಹೇಳಿದ್ದ ಎಕ್ಸ್ಪ್ರೆಷನ್ ಬಿ ಒನ್ ಕಂಡುಹಿಡಿಬೇಕು ಇದರಲ್ಲಿ. ಯಾಕೆ ಸರ್ ಅಂದ್ರೆ ನಮ್ಗೆ ಅಲ್ಲಿ ಬಿ ಒನ್ ವ್ಯಾಲ್ಯೂ ಬರ್ತಾ ಇಲ್ಲ. ಎಕ್ಸ್ ಇಂಟು ಕಾಸ್ ಎಕ್ಸ್ ಸೈನ್ ಎನ್ ಜಾಗದ ಒನ್ ಆಗಿದೆ ಸೈನ್ ಎಕ್ಸ್ ಆಯ್ತು. ಸೊ ದಿಸ್ ಈಸ್ ವಾಟ್ ಐ ಗಾಟ್ ದ ಎಕ್ಸ್ಪ್ರೆಷನ್. ನಾವು ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. 2/π ಆಚೆ ಇದೆ, 0 to π ಹಂಗೆ ಬರ್ಕೊಂಡೆ. ಸೊ ಈ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ತೀನಿ. ನೋಡಿ, ಮಲ್ಟಿಪ್ಲೈ ಬೈ 2 ಡಿವೈಡೆಡ್ ಬೈ 2 ಮಾಡ್ತೀನಿ. ಯಾಕೆ ಅಂತ ಹೇಳ್ತೀನಿ. ನಮಗೆ ವಿ ಹ್ಯಾವ್ ದ ಫಾರ್ಮುಲಾ 2 ಇಂಟು ಎಕ್ಸ್ ನ ತೆಗೆದ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ಎಕ್ಸ್ ನ ತೆಗೆದು 2 ಕಾಸ್ ಎಕ್ಸ್ ಬದಲು ಫಸ್ಟ್ ಸೈನ್ ಎಕ್ಸ್ ಬರೀತೀನಿ. 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇದನ್ನ ಪಿ ಯು ಸಿ ಅವರಾದ್ರೆ ಓದಿರ್ತಾರೆ, ನಮ್ ಡಿಪ್ಲೊಮಾದವರು ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಓದಿರೋದಿಲ್ಲ, ಹಾಗಾಗಿ ಗೊತ್ತಾಗಲ್ಲ. 2 ಸೈನ್ ಎಕ್ಸ್ ನೋಡಿ, 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಸೈನ್ ಆಫ್ ದಿ ವ್ಯಾಲ್ಯೂ 2x ಅಂತ. ಇದು ಸೈನ್ 2x ನ ಫಾರ್ಮುಲಾ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ನಾನು, ಇಲ್ಲಿ ಒಂದು ಎಕ್ಸ್ ಆಚೆ ಹಂಗೆ ಇದೆ. ಈ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಇರೋದ್ರೆ ಐ ವಿಲ್ ಗೆಟ್ ದಿಸ್ ಒನ್ ಆಸ್ ಸೈನ್ 2x. ಯಾಕಂದ್ರೆ ಈಗ ನನಗೆ ಬರ್ನೌಲಿಸ್ ಥಿಯರಮ್ ಅಪ್ಲೈ ಮಾಡಕ್ಕೆ ಈಸಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ವಾಟ್ ನಿಮಗೆ ಎಕ್ಸ್ ಅಲ್ಲೇ ಇಟ್ಕೊಂಡೆ 2 ಕಾಸ್ ಎಕ್ಸ್ ಸೈನ್ ಎಕ್ಸ್, 2 ಕಾಸ್ ಎಕ್ಸ್ ಸೈನ್ ಎಕ್ಸ್ ದಟ್ ಇಸ್ ಸೈನ್ 2x. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ 2 ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿದ ರೀಸನ್ ಇದಕ್ಕೋಸ್ಕರ. ಈಗ ಏನ್ ಮಾಡ್ತೀನಿ, ಐ ವಿಲ್ ಅಪ್ಲೈ ದ ಫಾರ್ಮುಲಾ ಫಾರ್ ದಿಸ್ ಒನ್. ಸೊ ಇದಕ್ಕೆ ನಾನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಬರ್ನೌಲಿಸ್ ಥಿಯರಮ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಏನ್ ಬರುತ್ತೆ ಅಂತ ನೋಡಿ. ಯಾವಾಗ ನಾನು ಬರ್ನೌಲಿಸ್ ಥಿಯರಮ್ ಫಾರ್ಮುಲಾ ಅಪ್ಲೈ ಮಾಡ್ತೀನೋ ಐ ವಿಲ್ ಗೆಟ್ ದಿಸ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ನನಗೆ 2 ಕ್ಯಾನ್ಸಲ್ ಆಗೋಯ್ತು ಆಕ್ಚುಲಿ. ಸೊ 2 ಬರೆಯೋದು ಬೇಕಾಗಿಲ್ಲ, ಕರೆಕ್ಟಾ? ಸೊ ಐ ಹ್ಯಾವ್ ಕ್ಯಾನ್ಸಲ್ಡ್ ದ 2 ಮತ್ತೆ 2 ಕ್ಯಾನ್ಸಲ್ ಆಯ್ತು. ಸೊ ವಾಟ್ ಐ ಕ್ಯಾನ್ ರೈಟ್, ಈ 2 ಹೋಗ್ಬಿಟ್ಟು ಏನಾಗುತ್ತೆ, ಇಟ್ ವಿಲ್ ಬಿಕಮ್ 1. ಸೊ ಈಗ ನಾನು ಫಾರ್ಮುಲಾ ಬರ್ನೌಲಿಸ್ ಥಿಯರಮ್ ಅಪ್ಲೈ ಮಾಡ್ತೀನಿ, ಅವಾಗ ಏನಾಗುತ್ತೆ 1/π. ಸೊ ಫಸ್ಟ್ ಫಂಕ್ಷನ್ ಏನು ಎಕ್ಸ್, ಇಂಟೆಗ್ರಲ್ ಆಫ್ ಸೈನ್ ಟು ಎಕ್ಸ್ ಬಂದು ಮೈನಸ್ ಕಾಸ್ 2x ಡಿವೈಡೆಡ್ ಬೈ 2 ಮೈನಸ್ ಹಾಕ್ತೀನಿ. ಎಕ್ಸ್ ನ ಡಿರೈವೇಟಿವ್ ಏನು 1, ಕಾಸ್ ಟು ಎಕ್ಸ್ ಏನು ಮೈನಸ್ ಕಾಸ್ ಟು ಎಕ್ಸ್ ಗೆ ಮತ್ತೆ ಜಸ್ಟ್ ಸೈನ್ ಟು ಎಕ್ಸ್ ಅಂತ ಬರುತ್ತೆ. ಸೈನ್ ಟು ಎಕ್ಸ್ ಬೈ 2 ಆಲ್ರೆಡಿ 2 ಇದೆ, 2 ಇನ್ನೊಂದು ಬಂದ್ರೆ ಏನಾಯ್ತು 4 ಆಯ್ತು. ನೆಕ್ಸ್ಟ್ ನೀವು 1 ಗೆ ಡಿರೈವೇಟಿವ್ ಮಾಡ್ಕೋ 0 ಬರುತ್ತೆ, ಇಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲಿ ಏನ್ ಸಿಗುತ್ತೆ ನಿಮಗೆ 0 to π ಸಿಗುತ್ತೆ. ಸೊ ಹಾಗಾದ್ರೆ ನನಗೆ ಏನಾಯ್ತು, ನಿಮ್ಗೆ ಆಲ್ರೆಡಿ ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಈ ತರ ಬರಿಬೇಕಾದ್ರೆ ನಮ್ಗೆ ಯಾವ್ದ್ರಲ್ಲಿ ಸೈನ್ ಫಂಕ್ಷನ್ ಇರುತ್ತೋ ಅದು 0 ಆಗೋಗ್ಬಿಡುತ್ತೆ. ಹಾಗಾದ್ರೆ ಇದೇನಾಗುತ್ತೆ, ಟರ್ಮ್ ಫುಲ್ 0 ಆಗೋಗ್ಬಿಡುತ್ತೆ, ಕರೆಕ್ಟಾ? ನನಗೆ ಉಳಿಯುವಂತದ್ದೇನು, ಐ ಕ್ಯಾನ್ ರೈಟ್ ಇಯರ್ ಇಟ್ ಸೆಲ್ಫ್ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 0. ಯಾಕೆ? ಬಿಕಾಸ್ ಇದಕ್ಕೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಹಾಕಿದ್ರು ನಿಮಗೆ ಬರೋ ಆನ್ಸರ್ 0ನೇ. ಈಗ ಇದಕ್ಕೆ ಅಪ್ಪರ್ ಲಿಮಿಟ್ ಹಾಕೋಣ. ಅಪ್ಪರ್ ಲಿಮಿಟ್ ಹಾಕ್ರೆ ಏನಾಯ್ತು, -π ಇಂಟು ಕಾಸ್ 2π ಡಿವೈಡೆಡ್ ಬೈ 2. ಇದು ಅಪ್ಪರ್ ಲಿಮಿಟ್ ಹಾಕಿದಾಗ ಬರುವಂತದ್ದು. ಮೈನಸ್ ಲೋಯರ್ ಲಿಮಿಟ್ ಎಕ್ಸ್ ಗೆ 0 ಹಾಕೋದ್ರಿಂದ ಕಂಪ್ಲೀಟ್ ಟರ್ಮ್ ಏನಾಗುತ್ತೆ 0 ಆಗೋಗ್ಬಿಡುತ್ತೆ. Now we know what is the value of -π into cos 2π. So cos 2π ಅಂದ್ರೆ 1 ಆಗುತ್ತೆ. ಇಲ್ಲಿ ಉಳಿಯುವಂಥದ್ದು -π. ಸೊ ಆನ್ಸರ್ ಏನ್ ಬಂತು ನನಗೆ, ವಿಚ್ ಇಂಪ್ಲೈಸ್ ದಟ್ ಸೊ ದಿಸ್ ವಿಲ್ ಬಿಕಮ್ ನೀವು ಇಲ್ಲ ಬೇಕಾದ್ರೆ ಪೈ ಕ್ಯಾನ್ಸಲ್ ಮಾಡ್ಕೊಳ್ಳಿ, ತೊಂದರೆ ಏನಿದೆ. ಪೈ ಮತ್ತೆ ಕ್ಯಾನ್ಸಲ್ ಆಗೋಯ್ತು. ಕಾಸ್ 2π ವ್ಯಾಲ್ಯೂ 1, ಉಳಿದಿದ್ದು ಏನಾಯ್ತು ನಿಮಗೆ -1/2. ಸೊ ದಿಸ್ ಇಸ್ ವ್ಯಾಲ್ಯೂ ಆಫ್ ವಾಟ್ B1. ಸೊ B1 ನಾವು ಯಾಕೆ ಕಂಡುಹಿಡಿಬೇಕಾಯ್ತು, ನಮಗೆ ಇಲ್ಲಿ ಆಲ್ರೆಡಿ ನಮಗೆ ಬಂದಿರೋ ಎಕ್ಸ್ಪ್ರೆಷನ್ ಅಲ್ಲಿ n-1 ಇರೋದ್ರಿಂದ ಇಲ್ಲಿ 1 ಹಾಕ್ರೆ ನಿಮಗೆ 0 ಆಗ್ತಾ ಇತ್ತು. ಅದಕ್ಕೋಸ್ಕರ ನಾವು ಬಿ ನ ಇದ್ರ ಮುಖಾಂತರ ಕಂಡುಹಿಡಿದ್ರಿ. ಹಾಗಾದ್ರೆ ನಮ್ಗೆ ಉಳಿಯುವಂತ ಆನ್ಸರ್ ಏನ್ ಈಕ್ವೇಶನ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ A0 0, AN 0, B1 ಮತ್ತೆ B ನ ಕಂಡುಹಿಡಿದ್ರಿ. ಇದನ್ನ ಯಾವ ತರ 4 ಇಯರ್ ಸೀರೀಸ್ ಬರೀಬೇಕಪ್ಪ ಅಂದ್ರೆ therefore the required 4 year series, FS 4 year series ಅಂದ್ರೆ f of x ಅಂದ್ರೆ ಯಾವುದು, x into cos x ಕೊಟ್ಟಿರುವಂತದ್ದು ಬರ್ಕೊಂಡೆ is equal to A0 0, AN 0 ಬರೆಯೋದು ಬೇಕಾಗಿಲ್ಲ. B1 ವ್ಯಾಲ್ಯೂ ಬಂದು ನನಗೆ ಏನ್ ಬಂದಿದೆ -1/2 ಜೊತೆಲಿ ಏನಿರುತ್ತೆ sin x ಇರುತ್ತೆ, ಕರೆಕ್ಟಾ? ಹೆಂಗ್ ಸರ್ sin x ಬಂತು, ಬಿಕಾಸ್ ಯು ನೀಡ್ ಟು ಸಬ್ಸ್ಟಿಟ್ಯೂಟ್ ದಿಸ್ ಎಕ್ಸ್ಪ್ರೆಷನ್. ನೋಡಿ ಈ BN ಫಾರ್ಮುಲಾ ಇದೆಯಲ್ವಾ, ಇದು BN ವ್ಯಾಲ್ಯೂ. ಸಿ ದಿಸ್ ಒನ್ BN ಇಂಟು sin nx. B1 ಹಾಕ್ತೀರಾ, ಅವಾಗ B1 sin 1x ಅಂತ ಬರುತ್ತೆ. ಇದು ಫಸ್ಟ್ ಟರ್ಮ್, ಅದಕ್ಕೆ ನಾನು ಇಲ್ಲಿ ಫಸ್ಟ್ ಟರ್ಮ್ ಬರ್ದಿರುವಂತದ್ದು. ಸೊ ದಿಸ್ ಇಸ್ ವಾಟ್ ಫಸ್ಟ್ ಟರ್ಮ್. ನೆಕ್ಸ್ಟ್ ಟರ್ಮ್ ಸಿಗ್ಮಾ ಆಫ್ ಅಥವಾ ಸಮೇಷನ್ ಆಫ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದು 2 to ಇನ್ಫಿನಿಟಿ ಸ್ಟಾರ್ಟ್ ಆಗುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನನಗೆ ಸಿಕ್ಕಿರುವಂತ ಎಕ್ಸ್ಪ್ರೆಷನ್ ವಾಟ್ ಇಸ್ ದಟ್ ಎಕ್ಸ್ಪ್ರೆಷನ್ ಫಾರ್ BN ಇಸ್ 2 ಇಂಟು -1 to the power n ಅಲ್ವಾ. ಸೊ ದಿಸ್ ಇಸ್ ಅ ವ್ಯಾಲ್ಯೂ ಐ ಗಾಟ್. ಮತ್ತೆ ಅಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಲೆಫ್ಟ್ ಹಿಯರ್, n ಪ್ಲಸ್ n ಏನಾಗುತ್ತೆ 2n ಆಗುತ್ತೆ. ಇಲ್ಲಿ 2n ಬರೀಬೇಕಾಯ್ತು. ಸೊ 2n ಏನಾನ ಮಿಸ್ಟೇಕ್ಸ್ ಇದ್ರೆ ನೋಡಿ, ಯಾಕಂದ್ರೆ
ಕೆಲವೊಂದು ಆಗೋದು ಸಹಜ. ಆ ತರ ಇದ್ರೆ ನನಗೆ ಸರ್ ಈ ತರದ್ ಇಲ್ಲೊಂದು ಟರ್ಮ್ ಮಿಸ್ ಆಗಿದೆ, ಆ ತರ ಇದ್ರೆ ಹೇಳಿ, ತೊಂದ್ರೆ ಇಲ್ಲ. n² - 1, ಸೊ ಪಕ್ಕದಲ್ಲಿ ಏನ್ ಬರ್ತೈತೆ, ಸೈನ್ ಆಫ್ ದಿ ವ್ಯಾಲ್ಯೂ nx. ಸೊ ಈಗ ನಾನು ಇದನ್ನ ಏನ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಅವರ್ ರಿಕ್ವೈರ್ಡ್ ಫೈನಲ್ ಆನ್ಸರ್. ನಾನು ಈ ತರ ಡಿಜಿಟಲ್ ಬೋರ್ಡ್ ಅಲ್ಲಿ ಬರೀತಾ ಇರೋದ್ರಿಂದ ಯು ಮೇ ಫೀಲ್ ದಟ್ ಸರ್ ತುಂಬಾ ದೊಡ್ಡದಾಗಿದೆ, ನನಗೆ ಈ ಶೀಟ್ಸ್ ನ ಇಟ್ಕೊಂಡು ಬರೆಯುವಂತ ಪ್ರಾಕ್ಟೀಸ್ ತುಂಬಾ ಕಡಿಮೆ, ಹಾಗಾಗಿ ನಾನು ಶೀಟ್ಸ್ ಗೆ ಸಪರೇಟ್ ಸೆಟಪ್ ಮಾಡ್ಕೊಳಕ್ ಆಗೋದಿಲ್ಲ. ಮತ್ತೆ ನನಗೆ ಈಗ ಆಲ್ರೆಡಿ ಶ್ರೇಯಸ್ ಇರ್ಬೋದು, ಅಜಯ್ ಇರ್ಬೋದು, ಸುಮಾರು ಜನ ಸ್ಟೂಡೆಂಟ್ಸು ಸಪೋರ್ಟ್ ಮಾಡಿ ಹೇಳ್ತಾ ಇದ್ರ ಸರ್ ಇಲ್ಲ ನಮ್ಗೆ ತುಂಬಾ ಯೂಸ್ ಆಗ್ತಿದೆ ಅಂತ. ಸೊ ನಿಮಗೂ ಅದೇ ತರ ಯೂಸ್ ಆಗ್ತಿದೆ ಅಂತಂದ್ರೆ ಕಮೆಂಟ್ ಅಲ್ಲಿ ಹೇಳಿ ಸರ್ ಇದು ಯೂಸ್ ಆಗ್ತಿದೆ, ಕಂಟಿನ್ಯೂ ಮಾಡಿ ಅಂತೇಳಿ. ಖಂಡಿತ ನಾನು ಇನ್ನ ರಿಮೈನಿಂಗ್ ಪ್ರಾಬ್ಲಮ್ಸ್ ನ ಮಾಡ್ತೀನಿ. ಸೊ ದಿಸ್ ಈಸ್ ವಾಟ್ ದ 4 year ಸೀರೀಸ್ ಆಫ್ ದಿ ಫಂಕ್ಷನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ಸೊ ನೀವು ಅನ್ಕೊಂಡ್ಬೇಡಿ ಸರ್ ಇಷ್ಟೊಂದು ಟೈಮ್ ತಗೊಳತ್ತಲ್ಲ ಅಂತ. ಟೈಮ್ ತಗೊಂಡ್ರು ಕೂಡ ನಿಮ್ಗೆ ಇಲ್ಲಿ 10 marks ಪ್ರಾಬ್ಲಮ್ ಇರುತ್ತೆ ಇದು. ಸೊ 10 marks ಬಂದ್ಬಿಡುತ್ತೆ, ನಿಮ್ಗೆ ಬೇಕಾಗಿರೋದೇ 40 marks. ಅಂತದ್ರಲ್ಲಿ 10 marks ಬಂತು ಅಂದ್ರೆ ನೀವು ಯೋಚನೆ ಮಾಡೋದೇ ಬೇಕಾಗಿಲ್ಲ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.